ಜಾನಿ ಪೆಂಟೋರ್ ಅವರಿಗೂ ಮತ್ತು ಕೂಡಿ ಬಂದಂಥ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ನನ್ನ ಶಬ್ದ ಸರಿಯಾಗಿ ಕೇಳಿಸ್ತಾ ಇದೆಯಾ? ಕರೆಕ್ಟಾಗಿ? ಓಕೆ. ಮೈಕ್ ಯೂಸ್ ಮಾಡ್ತಾ ಇರೋದ್ರಿಂದ ಸೌಂಡು ಒಂದು ಸಾರಿ ಚಾರ್ಜಿಂಗ್ ಇಲ್ಲ ಅಂದರೆ ಆಫ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನನಗೆ ಸನ್ನೆ ಮಾಡಿ ಅಥವಾ ಹೇಗಾದರೂ ತಿಳಿಸಿ ಎಂದೆಲ್ಲ ನಾನು ನಿಮ್ಮಿಂದ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆಯ ಮೂಲಕ ಈ ಒಂದು ವಾಕ್ಯದ ಸಂದೇಶವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚುವುದಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳಪ್ಪ. ತಂದೆ, ಈ ಸಂಜೆಯ ವೇಳೆಯಲ್ಲಿ ಯೌವನಸ್ಥರ ಊಟದಲ್ಲಿ ತಂದೆ ನನಗೆ ವಾಕ್ಯವನ್ನು ಹಿಡಿ ಕೊಡುವುದಕ್ಕೆ ತಂದೆ ನಿಮ್ಮ ಮಗಳ ಮೂಲಕ ತಂದೆ ನೀವು ಮಾತಾಡಿಸೋದಕ್ಕಾಗಿ ಸ್ತೋತ್ರ. ತಂದೆ, ನಿಮ್ಮ ಮಾತುಗಳನ್ನು ತಂದೆ ಇರುವುದು ಇದ್ದ ಹಾಗೆ ಹೇಳುವುದಕ್ಕೆ ಸಹಾಯ ಮಾಡಿರಿ. ಹೇಳುವಂತೆ ನನಗೆ ಜ್ಞಾನವನ್ನು, ಕೇಳುವಂತೆ ನಿಮ್ಮ ಮಕ್ಕಳಿಗೆ ವಿವೇಕವನ್ನು ಅನುಗ್ರಹಿಸಿರಿ. ತಂದೆ ವ್ಯರ್ಥವಾದ ಮಾತು ಒಂದನ್ನು ಮಾತನಾಡಿ ಸಮಯವನ್ನು ತಂದೆ ನೀವು ಕೊಟ್ಟಂಥ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತಂದೆ ಬೇಕಾಗಿರುವಂಥ ಮಾತನ್ನೇ ಹೇಳುವುದಕ್ಕೆ ಸಹಾಯ ಮಾಡಿ. ಮತ್ತು ತಂದೆ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ದೇವರೇ ಎಲ್ಲರೂ ನೋಡುತ್ತಿರುವಾಗ ತಂದೆ ಅಪ್ಪ ಅವರ ಮಾತುಗಳನ್ನು ಗ್ರಹಿಸುವುದಕ್ಕೆ ಕೃಪೆ ತೋರಿಸಿರಿ. ಎಲ್ಲರೂ ಮನಸ್ಸು ಕೊಟ್ಟು ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ಅವರ ಮನೋನೇತ್ರಗಳನ್ನು ಬೆಳಗಿಸಿ ಎಲ್ಲರನ್ನು ತಂದೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ತಂದೆ, ಈ ಮಾತುಗಳ ಮೂಲಕ ನಿಮಗೆ ಮಹಿಮೆ ಉಂಟಾಗಬೇಕು ತಂದೆ ಎಂದು ನನ್ನ ಮನವಿಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯ ಕುಮಾರನು ಪ್ರಪಂಚ ಮೋಕ್ಷ ಪದತನಾದ ಏಕೈಕ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತಾನಪ್ಪ ತಂದೆ, ಆಮೇಲೆ. ಎಲ್ಲ ಆತ್ಮೀಯರಿಗೂ ಮತ್ತೊಂದು ಸಾರಿ ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವೀಕ್ಷಿಸುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ಬೇರೆ ದೇವರ ಮಾತು ಕೇವಲ ಇಲ್ಲಿ ಕೂಡಿ ಬಂದಿರುವಂಥ ಒಂದು 15 ಜನಕ್ಕೆ 20 ಜನಕ್ಕೆ ಸಂಬಂಧಪಟ್ಟದಲ್ಲ. ದೇವರ ವಾಕ್ಯ ಇಡೀ ಪ್ರಪಂಚದಲ್ಲಿರುವಂಥ ಸಕಲ ದೇವ ಜನರು ಅಥವಾ ಅನ್ಯ ಜನರು ಆಗಿರ್ಬೋದು, ಪ್ರತಿಯೊಬ್ಬ ಯೌವನಸ್ಥರಿಗೆ ಸಂಬಂಧಪಟ್ಟದ್ದೇ ಏನಾಗಿದೆ ಅಂದರೆ ಈ ಸತ್ಯವೇದ ಗ್ರಂಥ ಐತಲ್ಲ, ಇದು ಸಾಮಾನ್ಯವಾದ ಗ್ರಂಥವಲ್ಲ. ಪ್ರತಿಯೊಬ್ಬರಿಗೆ ಬುದ್ಧಿ ಮಾತು ಹೇಳುವಂಥ ಗ್ರಂಥ, ಏಕೈಕ ಗ್ರಂಥ ಪ್ರೇರಿ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂಥ ಗ್ರಂಥ ಯಾವುದಾದ್ರೂ ಇದೆಯಾ ಅಂತ ಅಂದರೆ ನಿಜವಾಗ್ಲೂ ಅದು ಸತ್ಯವೇದ ಗ್ರಂಥ ಪ್ರೇರಿ. ಜ್ಞಾನಿಗಳಿಗೆ ನಾಚಿಕೆ ಪಡಿಸಿದ ಜ್ಞಾನಿಗಳಿಗೆ ನಾಚಿಕೆ ಪಡಿಸುವಂಥ ಯಾವ ಜ್ಞಾನಿಗಳು ಅಂದರೆ ಲೋಕದಲ್ಲಿರುವಂಥ ಜ್ಞಾನಿಗಳಿಗೆ ದೇವರ ವಾಕ್ಯ ಎಂಬುವಂಥ ಜ್ಞಾನದಿಂದ ಸೋಲಿಸುವಂಥ ಮಹಾಜ್ಞಾನ ಇದರಲ್ಲಿದೆ ಪ್ರೇರಿ. ಓಕೆ, ನಾವು ವಾಕ್ಯದ ಭಾಗಕ್ಕೆ ಹೋಗೋಣ. ಆದಿಕಾಂಡ 39ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ತೆಗೆದು ನೋಡೋಣ. ಅನೇಕ ಸಾರಿ ನಾವು ಈ ವಚನಗಳು ಓದಿರ್ಬೋದು, ಗೊತ್ತಿರುವಂಥ ಸ್ಟೋರಿನೇ ಇರ್ಬೋದು. ಆದರೆ ಗೊತ್ತಿರುವಂಥ ಸ್ಟೋರಿಲಿ ಗೊತ್ತಿಲ್ಲದಿರುವಂಥ ಪರಮಾರ್ಥ ಇಡೀ ಪ್ರಪಂಚದ ಜನಕ್ಕೆ ಮತ್ತು ಅನೇಕ ಯೌವನಸ್ಥರಿಗೆ, ಕೇವಲ ಇಲ್ಲಿ ನಾವು ಕೂಡ ಬಂದಿರೋ ಯೌವನಸ್ಥರು ಕಡಿಮೆ ಇರ್ಬೋದು, ಆದರೆ ಲೈವಲ್ಲಿ ಅನೇಕರು ವೀಕ್ಷಿಸ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಮತ್ತು ಈ ಒಂದು ವಾಕ್ಯಗಳನ್ನು ಕಟ್ ಮಾಡಿ ರೀಲ್ ಮಾಡಿ ಹಾಕುವಾಗ ಅನೇಕರು ನೋಡಿ ಒಬ್ಬರಾದರೂ ದೇವರ ಮಾತನ್ನು ಆಕ್ಸೆಪ್ಟ್ ಮಾಡಿದಾರಂತ ನನಗೆ ನಂಬಿಕೆ ಇದೆ ಎಂದು ನಾನು ಪ್ರೀತಿಯಿಂದ ಬೇಡಿಕೊಳ್ಳುವನಾಗಿದ್ದೀನಿ. 39 ಆದಿಕಾಂಡ 6ನೇ ವಚನ. ಅವನು ತನ್ನ ಆಸಕ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದ್ದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಸಾಕು ಪ್ರೇರೆ. ಪರೋಹನು ಯೋಸೇಫನಿಗೆ ಎಲ್ಲ ಒಪ್ಪಿಸಿಕೊಟ್ಟಿದ್ದಾನೆ ಪ್ರೇರೆ. ಯೋಸೇಫನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದಾಗಿಂದ ಆತನು ಏನು ಮಾಡ್ತಾ ಇಲ್ಲಂತೆ, ಚಿಂತೆ ಮಾಡ್ತಾ ಇಲ್ಲಂತೆ ಪ್ರೇರೆ. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಅಂದರೆ ಈ ಮನುಷ್ಯನಿಗೆ ಬೇರೆ ಏನೂ ಚಿಂತೆ ಇಲ್ಲಂತೆ ಪ್ರೇರೆ. ಯಾರಿಗೆ? ಪರೋಹನಿಗೆ ತಿನ್ನೋದೊಂದು ಬಿಟ್ಟರೆ ಬೇರೆ ಏನೂ ಚಿಂತೆ ಮಾಡಲಿಲ್ಲಂತೆ. ಓಕೆ, ಯಾರು ನಂಬಿಕಸ್ಥನಾಗಿದ್ದ? ಯೋಸೇಫನು ನಂಬಿಕಸ್ಥನಾಗಿರೋದಕ್ಕೆ ತಿನ್ನೋದೊಂದು ಚಿಂತೆ ಮಾಡಿದೆ. ಓಕೆ, ಈ ಮಾನವರಿಗೆ, ಈ ಪ್ರಪಂಚದ ಜನಕ್ಕೆ, ಅನೇಕ ಮದುವೆ ಆಗಿರೋಂಥ ಪುರುಷರಿಗೆ ನಾನು ಹೇಳುವಂಥ ಮಾತೇನೆಂದರೆ, ಅನೇಕರು ಈ ಪ್ರಪಂಚದಲ್ಲಿ ಒಂದು ಕೆಲಸ ಕಾರ್ಯದಲ್ಲಿ ಒಬ್ಬರು ಹಣವಂತರು ಇರ್ತಾರೆ. ಅವರು ಅನೇಕರನ್ನ ಕಾರ್ ಡ್ರೈವರ್ ಆಗಿ ಮಾಡಿಕೊಂಡಿರ್ತಾರೆ. ಮನೇಲಿ ಕೆಲಸ ಮಾಡುವಂಥ ಆಳುಗಳನ್ನ ಮಾಡಿಕೊಂಡಿರ್ತಾರೆ ಬೇರೆ. ನಿಜವಾಗ್ಲೂ ಯೋಸೇಫನಂತ, ಬೈಬಲಲ್ಲಿರುವಂಥ ಯೋಸೇಫನಂತನೇ ನೀತಿವಂತನಾಗಿರ್ತಾನಂತ ಯಜಮಾನರು ಯಾವ ಒಂದು ಗ್ಯಾರಂಟಿ ಮೇಲೆ ಬಿಟ್ಬಿಟ್ಟು ಹೋಗುತ್ತೆ ಬೇರೆ ಮನೆ ಬಿಟ್ಟು? ಅರ್ಥ ಮಾಡಿಕೊಳ್ಳೋಣ. ಮನೆಯಲ್ಲಿರುವಂಥ ಸ್ತ್ರೀಯನ್ನು ವಿಚಾರಿಸದೆ, ಆತಳ ಒಂದು ಯೋಗಕ್ಷೇಮವನ್ನು ವಿಚಾರಿಸದೆ
ಈ ಹಣದ ಆಸೆಗೋಸ್ಕರ ಅನೇಕ ಗಂಡಂದಿರು ಏನ್ ಮಾಡ್ತಾರೆ ಅಂದ್ರೆ ಈ ಪರೋಹಂತರ ಇರೋರನ್ನ ಅನೇಕ ಗಂಡಂದಿರು ಪ್ರಪಂಚದಲ್ಲಿದ್ದಾರೆ. ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಮನೆಯಲ್ಲಿ, ಮಾಡ್ತಾ ಇದ್ದಾಳೆ, ಆತಳ ಒಂದು ಕಾರ್ಯವೇನು ಅಂತ ಯೋಚನೆ ಮಾಡುವಂತ ಗಂಡಸರು ಪ್ರಪಂಚದಲ್ಲಿ ಬಹಳ ಕಡಿಮೆ ಇದ್ದಾರೆ ಪ್ರೇರೆ. ನೋಡಿ, ಹೆಂಡತಿ ಏನ್ ಮಾಡ್ತಾಳೆ, ಮಾಡ್ತಾಳೆ ಅಂತ ಒಂದು ಚೂರು ಆಲೋಚನೆ ಇಲ್ಲ ಪ್ರೇರೆ. ಈ ಪ್ರಪಂಚದಲ್ಲಿರುವಂತ ಗಂಡಸರಿಗೆ ಏನಂದ್ರೆ ಸಂಪಾದನೆ ಮಾಡ್ಬೇಕು, ಮಕ್ಳಿಗೋಸ್ಕರ ಕೂಡಿಟ್ಟಿ ಏನ್ ಮಾಡ್ಬೇಕು, ಈ ಲೋಕವನ್ನು ಬಿಟ್ಟು ಹೋಗ್ಬೇಕನ್ನೋದೇ ಆಲೋಚನೆ ಪ್ರತಿಯೊಬ್ಬ ಮನುಷ್ಯನ ಏನಾಗಿದೆ ಅಂದ್ರೆ ಹಣದಿಂದನೇ ಓಡೋಯ್ತಾ ಇದ್ದೇನೆ ಹೊರತು ಮನೆಯಲ್ಲಿ ನನ್ನ ಹೆಂಡತಿ ನಡವಳಿಕೆ ಏನಾಗಿದೆ, ನನ್ನ ಮಗಳ ನಡವಳಿಕೆ ಏನಾಗಿದೆ, ನನ್ನ ಮಗನು ಎಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಮಗಳು ಕಾಲೇಜ್ ಹೋಗಿ ಸೀದಾ ಮನೆಗೆ ಬರ್ತಾ ಇದ್ದಾಳ, ನನ್ನ ಹೆಂಡತಿ ಶಾಪಿಂಗ್ ಹೋಗಿ ಸೀದಾ ಮನೆಯಿಂದ ಶಾಪಿಂಗ್ ಮನೆಗೆ ಬರ್ತಾ ಇದ್ದಾಳ ಅಂತ ಗಂಡಸರು ಈ ದಿನ ಆಲೋಚನೆ ಮಾಡೋದು ಬಹಳ ಕಡಿಮೆ ಪ್ರೇರೆ. ಹೌದಾ ಅಂದ್ರೆ ಹೌದು ಪ್ರೇರೆ. ಯಾಕಂದ್ರೆ ಗಂಡನ ಏನಾಗಿದೆ ಅಂದ್ರೆ ಸಂಪಾದನೆ ಮೇಲೆ ಮನಸ್ಸು, ಹಣದ ಮೇಲೆ ಮನಸ್ಸು. ಆದ್ರೆ ಸ್ತ್ರೀಗೆ ಏನ್ ಬೇರೆ, ಗಂಡನು ಜೊತೆಲಿರ್ಬೇಕು. ಏನಂದ್ರೆ ಸ್ತ್ರೀಗೆ ಗಂಡನು ಯಾವಾಗ್ಲೂ ಜೊತೆಲಿರ್ಬೇಕು ಪ್ರೇರೆ. ಜೊತೆಲಿರೋದ್ರೆ ಏನಂದ್ರೆ ಭಯ ಭಕ್ತಿ ಇರುತ್ತೆ ಪ್ರೇರೆ. ಗಂಡನೇನಾಗಿದೆ ಹಣದ ಆಸೆಗೆ ಪರವನ್ನು ಆಸೆ ಪಟ್ಟು ಹೊರಗಡೆ ಹೋಗ್ತಾ ಇದ್ದಾನೆ. ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಪರ ಪುರುಷನ ಮೇಲೆ ಕಣ್ಣು ಹಾಕುವಂತ ಪರಿಸ್ಥಿತಿ. ಈ ಗಂಡನಿಗೆ ಏನ್ ಚಿಂತೆ ರೀ, ತಿನ್ಬೇಕು ಮಲಗಬೇಕು ಇದೇ ಚಿಂತೆ ಇರೋದ್ರಿಂದ ಏನಾಗಿದೆ ಅಂದ್ರೆ ಈ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಮುಂದೆ ವಚನ ನೋಡಿಕೊಳ್ಳೋಣ ಪ್ರೇರೆ 7. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ, ಯಾರ ಮೇಲೆ? ಯೋಸೇಫನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಏನ್ ಬೇರೆ ಈ ತರ ಪರಿಸ್ಥಿತಿ ಇರೋದ್ರಿಂದ ಏನಾಗ್ತಾಳೆ ಬೇರೆ, ಸ್ತ್ರೀಯು ಕೆಟ್ಟೋಗುವಂತ ಸ್ಥಿತಿ ಇರುತ್ತೆ ಪ್ರೇರೆ. ಕೆಟ್ಟೋಗುವಂತ ಸ್ಥಿತಿ ಬಹಳ ಇರುತ್ತೆ ಪ್ರೇರೆ. ಯಾಕಂದ್ರೆ ಗಂಡಂದಿರ ಆಗಂತರು ಹೆಂಡತಿರನ್ನ ಏನೋ ಮಾಡ್ಬೇಕಂದ್ರೆ ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು, ಪ್ರೀತಿಯಿಂದ ನೋಡಬೇಕು. ಪ್ರೀತಿಯಿಂದ ನೋಡುವಾಗ, ಮಮತೆಯಿಂದ ನೋಡುವಾಗ, ಹಣದ ಆಸೆನೂ ಬಿಟ್ಟು ಹೆಂಡತಿಯನ್ನು ಪ್ರೀತಿಸುವಾಗ ಏನಾಗುತ್ತೆ ಅಂದ್ರೆ ಪರಪುರುಷನ ಮೇಲೆ ಆಸೆ ಬರಲ್ಲ ಪ್ರೇರೆ. ಈ ಪ್ರಪಂಚದ ಜನಕ್ಕೆ ನಾನೊಂದು ಹೇಳುವಂತ ಮಾತು ಪ್ರೇರೆ, 100% ಗಂಡ ಹೆಂಡತಿ 100% ಇದ್ದಾರೆ. 100% ಅಲ್ಲಿ ಅಂದಾಜು ನಾನು 100% ಹೇಳ್ತೇನೆ, ಅದ್ರಲ್ಲಿ ನಾನು ವಿಭಾಗ ಮಾಡ್ತೀನಿ. ಸುಮಾರು 60% ಅನೈತಿಕ ಸಂಬಂಧದಲ್ಲಿದ್ದಾರೆ. ಎಷ್ಟು ಪರ್ಸೆಂಟ್ ಹೇಳಿ? 60%. 60%. ಅಂದ್ರೆ ಪುರುಷನಿದ್ರು ಬೇರೆ ಸ್ತ್ರೀ ಕೂಡ ಗಂಡನಿದ್ರು ಕೂಡ ಬೇರೆ ಪುರುಷನ್. ಏನ್ ಪ್ರೇರೆ, ಏನ್ ಬಂದಿದೆ ಇವ್ರಿಗೆ ಏನ್ ಬಂದಿದೆ ಅಂತ ಅರ್ಥ ಆಯ್ತಲ್ಲ ಪ್ರೇರೆ. ಗಂಡ ಇದ್ದಾನಲ್ಲ ನನ್ನಮ್ಮ, ಅಮ್ಮ ಗಂಡ ಇದ್ದಾನಲ್ವಾ, ಪರಪುರುಷನಲ್ಲಿ ಯಾಕೆ ನಿನಗೆ ಮೋಹ, ಯಾಕೆ ನಿನಗೆ ಆಸೆ? ಗಂಡನ ಹತ್ರ ಕುತ್ಕೊಂಡು ಮಾತಾಡು ರೀ. ನೋಡ್ರಿ, ನೀವು ಕೆಲಸ ಕಾರ್ಯದ ಮೇಲೆ, ಹಣದ ಮೇಲೆ ನೀವು ಹೋಗೋದನ್ನ ಬಿಡಿ, ಮನೆಯಲ್ಲಿರಿ. ತಂದೆ ಮಕ್ಳುಗಳು ನೀವಿಲ್ಲ ಅಂತಂದ್ರೆ ಭಯಭಕ್ತಿಯಿಂದ ನಡೆಯೋದು ಕಷ್ಟ ಆಗುತ್ತೆ ರೀ. ಮನೇಲಿರ್ರಿ, ಹಣ ಸಂಪಾದನೆ ಯಾವಾಗಲೂ ಇರೋದಿದೆ ಅಂತ ಇವ್ರು ಕುತ್ಕೊಂಡು ಮಾತಾಡ್ತಾರಂದ್ರೆ ಮಾತಾಡಲ್ಲ ಪ್ರೇರೆ. ಯಾಕಂದ್ರೆ ಹೆಂಡತಿರು ಕೂಡ ಏನಾಗಿರ್ತಾರೆ ಅಂದ್ರೆ ಪ್ರೇರೆ ಬಿಟ್ಬಿಟ್ಟಿರ್ತಾರೆ. ಗಂಡಂದಿರನ್ನ ಒಂದು ಹದ್ಬಸ್ತಾಗ ಮಡಿಕೋಬೇಕಂತ ಆಲೋಚನೆ ಮಾಡಲ್ಲ, ಅವ್ರಿಗೆ ಹೆಂಗ್ ಬೇಕು ಬಿಟ್ಬಿಟ್ಟಿರ್ತಾರೆ. ಆದ ಕಾರಣ ಏನಾಗ್ತಾರೆ ಅಂದ್ರೆ ಬೇರೆ ಪುರುಷರು ಸ್ತ್ರೀ ಇಬ್ಬರು ಕೆಡುವಂತ ಸ್ಥಿತಿಗೆ ಇವತ್ತು ಏನಾಗಿದೆ, 60% ಸ್ತ್ರೀ ಪುರುಷರು ಕೆಟ್ಟೋಗಿದ್ದಾರೆ ಪ್ರೇರೆ. ಮದುವೆ ಆಗಿರೋರು ಇಷ್ಟಪಟ್ಟಿರೋರು, ಲವ್ ಮ್ಯಾರೇಜ್ ಆಗಿರೋರು ಅಂತ ಅಂದ್ರೆ ಲವ್ ಮ್ಯಾರೇಜ್ ಆಗಿರೋರು ಅಂತ ಅಂದ್ರೆ ಲವ್ ಮ್ಯಾರೇಜ್ ಆಗಿರೋರು ಕೂಡ ಈ ರೀತಿಲಿ ಕೆಟ್ಟೋಗಿರೋಂಥ ಪರಿಸ್ಥಿತಿ ಇದ್ದಾರೆ ಪ್ರೇರೆ. ಅರ್ಥ ಆಯ್ತಾ? ಅದೇ ರೀತಿ ಪ್ರೇರೆ ದೇವರ ವಾಕ್ಯ ಹೇಳೋದೇನಂದ್ರೆ, ಈ ಸತ್ಯವೇದ ಗ್ರಂಥ ಪ್ರತಿಯೊಬ್ಬರಿಗೆ ಜ್ಞಾನವನ್ನು ಕಲಿಸುವಂತ ಮಾತು. ಒಬ್ಬ ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು, ಮಕ್ಕಳು ಹೇಗಿರ್ಬೇಕಂತ ತಿಳುವಳಿಕೆ ಕೊಡುವಂಥದ್ದೇ ಈ ಸತ್ಯವೇದ ಬೈಬಲ್ ಗ್ರಂಥ. ಇರೋದ್ರಲ್ಲಿ ಏನಿದೆ ಅಂದ್ರೆ ಇರುವುದು ಇದ್ದ ಹಾಗೆ ಬರ್ತೈತೆ ಬೇರೆ, ಮುಚ್ಚುಮರೆ ಏನಿಲ್ಲ. ಒಬ್ಬ ತಂದೆ ಮಕ್ಕಳ ಹತ್ರ ಮಕ್ಕಳು ಯಾವ ರೀತಿ ಇದ್ರೆ ಕೆಟ್ಟೋಗ್ತಾರೆ, ಯಾವ ರೀತಿ ಇಲ್ಲ ಅಂದ್ರೆ ಕೆಟ್ಟೋಗ್ತಾರೆ, ತಂದೆ ತಾಯಿಗಳು ಯಾವ ರೀತಿ ಕೆಟ್ಟೋಗ್ತಾರೆ, ಗಂಡ ಹೆಂಡತಿ ಯಾವ ರೀತಿ ಕೆಟ್ಟೋಗ್ತಾರೆ ಅಂತ ಇದರಲ್ಲಿ ಓಪನ್ ಸ್ಟೇಟ್ಮೆಂಟ್ ಆಗಿ ಬರೆದಿರುವಂಥದ್ದೇ ಸತ್ಯವೇದ ಗ್ರಂಥ. ಅನೇಕರಿಗೆ ಅಮಾಯಕರಿಗೆ ಈ ವಿಷಯವನ್ನು ಗುರುತಿಲ್ಲ, ಏನ್ರಿ ಕೆಟ್ಟದಾಗ ಬರ್ತೈತೆ ಬೈಬಲ್ ಅಲ್ಲಿ ಅಂತ ಅಂತಾರೆ. ಇಲ್ಲ ಪ್ರೇರೆ, ಒಂದು ಪೇಪರ್ ಇರುತ್ತೆ ಪ್ರೇರೆ, ಒಂದು ಪೇಪರ್ ಇರುತ್ತೆ, ವಿಜಯವಾಣಿ ಇರುತ್ತೆ, ಮತ್ತೊಂದಿರುತ್ತೆ. ಇಂಥ ಜಾಗದಲ್ಲಿ ಕೊಲೆ ಆಯ್ತು, ಇಂಥ ಜಾಗದಲ್ಲಿ ರೇಪ್ ಆಯ್ತು, ಇಂಥ ಜಾಗದಲ್ಲಿ ಕಳ್ತನ ಆಯ್ತು ಅಂತ ಬರ್ದಿರ್ತಾರೆ. ಅಂದ್ರೆ ಪತ್ರಕರ್ತನ ತಪ್ಪ ಅಥವಾ ಬರ್ದಿರೋ ಲೇಖನ ತಪ್ಪ? ಎರಡೂ ತಪ್ಪಲ್ಲ ಪ್ರೇರೆ. ಇರೋ ವಿಷಯ ಇದ್ದ ಹಾಗೆ ಬರ್ದಿದ್ದಾರೆ. ಅದೇ ರೀತಿ ಸತ್ಯವೇದ ಗ್ರಂಥಗಳಂದ್ರೆ ಇದ್ದ ಹಾಗೆ ಬರ್ದಿದ್ದಾರೆ ಪ್ರೇರೆ. ಒಬ್ಬ ಗಂಡ ಹೇಗಿರಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು. ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಗಂಡನು ಹಣದ ಆಸೆಗೋಸ್ಕರ ಹೋಗ್ತಾ ಇದ್ದಾಳೆ, ಹೆಂಡತಿ ಏನಾಗ್ತಾ ಇದ್ದಾಳೆ ಇಲ್ಲಿ, ಪರ ಪುರುಷನ ಮೇಲೆ ಆಸೆ ಪ್ರೇರೆ. ನಾನು ಒಂದು ಮಾತು ಹೇಳ್ತೀನಿ, ಈ ಅನೈತಿಕ ಸಂಬಂಧದಲ್ಲಿರುವಂತಹ ಪ್ರತಿಯೊಬ್ಬರು ಪುರುಷರಿಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ಈ ದೇಹದ ಚರ್ಮ ಸುಲಿದ್ರೆ, ಈ ಮಟನ್ ಸ್ಟಾಲಲ್ಲಿ, ಚಿಕನ್ ಸ್ಟಾಲಲ್ಲಿ ಅಥವಾ ಬೀಫ್ ಸ್ಟಾಲಲ್ಲಿ ನೀವು ನೋಡಿರ್ಬೋದು, ಹೇಗಿರುತ್ತೆ ಬೇರೆ, ಎಲ್ಲ ದೇಹ ಒಂದೇ ತರ ಇರುತ್ತೆ. ಕುರಿ ದೇಹನೂ ಒಂದೇ ತರ ಇರುತ್ತೆ, ಮೇಕೆ ದೇಹನೂ ಅದೇ ರೀತಿ ಇರುತ್ತೆ, ಚಿಕನ್ ಕೋಳಿ ದೇಹನೂ ಅದೇ ರೀತಿ ಇರುತ್ತೆ.
ಮಾಂಸದ ಅಂಗಡಿ ಹೋಗ್ತಾರೆ, ಬೀಫ್ ಹೋಯ್ತೀರಾ, ದನ ಮಾಂಸದ ಅದ್ರ ದೇಹನೂ ಕೂಡ ಚರ್ಮ ಸುಧಾರಣೆ ಒಂದೇ ತರ ಇರುತ್ತೆ. ಅಂದ್ರೆ ಮನುಷ್ಯ ಏನಂದ್ರೆ ಸೌಂದರ್ಯಕ್ಕೋಸ್ಕರ, ಅಂದ್ರೆ ಈ ಸೌಂದರ್ಯ ಬಣ್ಣಕ್ಕೋಸ್ಕರ ಅನೇಕ ಪುರುಷರು ಕೆಟ್ಟವರಾಗಿದ್ದಾರೆ, ಸ್ತ್ರೀಯರು ಕೂಡ ಕೆಟ್ಟೋಗಿದ್ದಾರೆ. ಓಕೆನಾ? ಸ್ತ್ರೀ ಪುರುಷರು ಇಬ್ಬರು ಕೆಟ್ಟೋಗಿದ್ದಾರೆ ಪ್ರೇರೆ. ಇದರಲ್ಲಿ ನಿಜವಾಗ್ಲೂ ಯೋಸೇಫನು ಈ ಒಂದು ಜೇಡರ ಬಲೆಯಲ್ಲಿ ಬೀಳಿಲ್ಲ ಪ್ರೇರೆ. ಈ ಸ್ತ್ರೀಯ ವಶಕ್ಕೆ ಯಾರು ಬೀಳಿಲ್ಲ? ಯೋಸೇಫನು ಬೀಳಿಲ್ಲ. ನಿಜವಾಗ್ಲೂ ಬೇರೆ ಯೋಸೇಫನನ್ನು ನೋಡಿ ಬೇರೆ, ಸಭೆಯಲ್ಲಿ ಕೂಡಿದಾಗ ಪರಿಶುದ್ಧತೆಯಿಂದ ನಾವು ಇರ್ಬೋದು, ಅನೇಕರು ದೇವಜನರು ಇದ್ದಾಗ ನಾವು ಪವಿತ್ರವಾಗಿ ನಡ್ಕೊಳ್ಬಹುದು. ಆದ್ರೆ ಬೇರೆ ಒಂಟಿಯಾಗಿದ್ದಾಗ ನಮ್ಮ ಮೇಲೆ ಯುದ್ಧ ನಡೀತದೆ ಬೇರೆ. ಯೋಚನೆ ಮಾಡಿ ನೀವು, ಒಂಟಿಯಾಗಿದ್ದಾಗ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅಟ್ರಾಕ್ಟ್ ಮಾಡ್ತಾನೆ ನಮ್ಮನ್ನ. ಯಾವ ರೀತಿ ಅಟ್ರಾಕ್ಟ್ ಅಂತ ಅಂದ್ರೆ, ಯಾರು ಬೇರೆ ಅಟ್ರಾಕ್ಟ್ ಆಗಿದ್ದು? ಮೊದಲನೇ ತಾಯಿ ಅವಳು, ಯಾರು ಇಲ್ಲದ ಗಂಡ ಇದ್ದಾಗ ಅಟ್ರಾಕ್ಟ್ ಆಗಿ ಬಂದ ಸೈತಾನನು. ಅಂದ್ರೆ ಮೊದಲು ಮೋಸ ಹೋಗಿದ್ದು ಯಾರು? ಮೊದಲು ಮೋಸ ಆಗಿದ್ದು ಹವ್ವಳ, ಆದಾಮನ ಅಥವಾ ಹಾವು ಮೋಸ ಹೋಯ್ತು. ಹಾವು ಮೋಸ ಹೋದ್ಮೇಲೆ ಯಾರು ಬಂದು ಮೋಸ ಮಾಡ್ತಾ ಇದ್ದೆ? ಹವ್ವಳನ ಬಂದು ಮೋಸ ಮಾಡ್ತೈತೆ. ಶಾಪಗ್ರಸ್ತ ತಗೊಂಡಿದ್ದಾರು ಮೊದಲು ಹಾವು ತಗೋತು ಪ್ರೇರೆ, ಹಾವುಗೆ ಶಾಪ ಬತ್ತು ಪ್ರೇರೆ. ಬಹಳ ವಾಕ್ಚತುರ್ಯ ಅಂತೆ, ಹಾವುಗೆ ಬಹಳ ಜ್ಞಾನ ಅಂತೆ. ಆದ್ರೆ ಜ್ಞಾನನು ಮಣ್ಣಲ್ಲಿ ಸೈತಾನನು ಮಿಲಾಯಿಸ್ತಾ ಪ್ರೇರೆ. ಬಹಳ ಜ್ಞಾನ ಇದ್ರೂ, ಲೌಕಿಕವಾದ ಜ್ಞಾನ ಇದ್ರೂ ಮಣ್ಣಿಗೆ ಸೈತಾನನು ಹಾಕೋದಕ್ಕೆ ಶಕ್ತನು. ಆತನು ಮಹಾ ಕ್ರಿಮಿನಲ್, ಯಾರಂದ್ರೆ ವಿಲನ್, ಭಯಂಕರ ವಿಲನ್ ಅವನು ಪ್ರಿಯರಿ. ಸೈತಾನನು ಯಾರನ್ನ ಹೆಂಗ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಆತನಿಗೆ. ನೋಡಿ ಬೇರೆ, ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರು ಈ ಪಾಪದ ವ್ಯಾಮೋಹದಲ್ಲಿ ಬಿದ್ದಿ ಬಂದವರೇ. ಆದ್ರೆ ದೇವ್ರ ಹತ್ರ ಬಂದಾದ್ಮೇಲೆ ಸೈತಾನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾನಂದ್ರೆ, ಮೊದಲು ಪಾಪದ ವ್ಯಾಮೋಹ ಇರೋದಕ್ಕಿಂತ 100ರಷ್ಟು ಹೆಚ್ಚಾಗಿ ತೋರಿಸ್ತಾನೆ ನಮ್ಗೆ ಅಟ್ರಾಕ್ಟ್ ಮಾಡಿ. ನೋಡಿ ಪ್ರೇರೆ, ಎಲ್ಲಾ ಹಣ್ಣುಗಳು ತಿನ್ನು, ಈ ಹಣ್ಣ ತಿನ್ಬೇಡ ಅಂತ ಹೇಳಿದ್ರೆ ಏನ್ ಪ್ರೇರೆ? ಎಲ್ಲ ಹಣ್ಣು ತಿನ್ನಮ್ಮ, ಎಲ್ಲ ತಿನ್ನಪ್ಪ, ಎಲ್ಲ ತಿನ್ನು, ಇದೊಂದು ತಿನ್ಬೇಡ ಅಂದ್ರೆ ಅದ್ರ ಮೇಲೆ ಅಟ್ರಾಕ್ಟ್, ಅದ್ರ ಮೇಲೆ ಸೈತಾನ ಏನ್ ಮಾಡ್ತಾನೆ? ಹೊಳಪು ತೋರಿಸ್ತಾ ಇದ್ದಾನೆ. ಮಿಂಚೋ ತರ ತಿನ್ನೋದಕ್ಕೆ ಅದ್ಭುತವಾಗಿರೋ ತರ ಆಕರ್ಷಣೆಯಾಗಿ ತೋರಿಸ್ತಾನೆ ಸೈತಾನನು. ದೇವರ ಬಗ್ಗೆ ಏನ್ ಹೇಳ್ತು, ಏನ್ ಮಾಡ್ಬೇಡ ಅನ್ನುತ್ತೋ ಸೈತಾನ ಅದನ್ನೇ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರೇರೆ. ಯಾವುದು? ನೀನು ಯಾವ್ದು ಮಾಡಬೇಡ ಅಂತಿರೋ ಅದ್ರ ಮೇಲೆ ಅಟ್ರಾಕ್ಟ್ ಆಗಿ ತೋರಿಸ್ತಾನೆ ಪ್ರೇರೆ. ಯೋಸೇಫನ್ನು ನಿಜವಾಗ್ಲೂ ಹೀರೋ. ಈ ಪ್ರಪಂಚದಲ್ಲಿ ನಾವು ಹಿಂಬಾಲಿಸ್ಬೇಕಾಗಿರೋದು ಯಾರಂತ ಅಂದ್ರೆ, ಫಿಲಮ್ ಅಲ್ಲಿ ಹಣಕ್ಕೋಸ್ಕರ ಎಂತ ನಟನೆ ಬೇಕಾದ್ರೂ ಮಾಡ್ತಾರೆ. ಒಂದೊಂದು ಸೆಕೆಂಡ್ಗೆ ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು ತರ ಆಕ್ಟಿಂಗ್ ಮಾಡೋರು ಇದ್ದಾರೆ ಹಣಕ್ಕೋಸ್ಕರ. ಯಾವ ತರ ಆಕ್ಟಿಂಗ್ ಬೇಕಾದ್ರೂ ಮಾಡ್ತಾರೆ. ಹೆಣ್ಮಕ್ಳುಗಳು ಕೂಡ ಏನಂದ್ರೆ, ಹಣ ಕೊಟ್ರೆ ಮಾತ್ರ ಬೇರೆ ಎಂತ ಬಟ್ಟೆ ಬೇಕಾದ್ರೂ ಹಾಕೊಂಡು ನಿಂತ್ಕೋತಾರೆ ಬೇರೆ. ಎಂತ ಬಟ್ಟೆನ ಈ ಟೈಲರ್ ಮಿಷಿನ್ ಅಲ್ಲಿ ನೋಡಿದಿರ ಬೇರೆ, ಟೈಲರ್ ಮಿಷಿನ್ ಅಲ್ಲಿ ಅನೇಕರು ಕಟ್ ಮಾಡಿ ವೇಸ್ಟೇಜ್ ಎಷ್ಟಿರ್ತಾರೆ ನೋಡಿ, ವೇಸ್ಟೇಜ್ ಅಂತದ್ ಹಾಕೊಂಡು ಬಂದು ನಿಂತ್ಕೊಳ್ಳುವಂತ ನೀಚ ಹೀರೋಯಿನಿಗಳು ಕೂಡ ಇದ್ದಾರೆ.